ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾಳೆ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಅರ್ಜೆಂಟ್ ಆರ್ಡ್ರ್ ಕೊಟ್ಟರು ನನಗೆ, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ, 1 kg ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಅರ್ಧ kg ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ರತನ್ ಜೂಟ್ ಇಟ್ಕೊಂಡಿದ್ದೀನಿ, ಕೇಸರಿ ಹೂ ಇಟ್ಕೊಂಡಿದ್ದೀನಿ. ಬಾಟ್ಲೆಲ್ಲ ನನ್ನ ಹತ್ರ ಸ್ವಲ್ಪ ಇರಲಿಲ್ಲ, ನಾನು ಹೇಳಿದ್ನಲ್ಲ. ನಾನು ನೋಡಿ ಹೀಗಿರುತ್ತೆ, ಹಾಕಿದ ತಕ್ಷಣ ನೋಡಿ ಯಾವ ಥರ ಕಲರು ಬಿಡುತ್ತೆ. ಅದು ನಾನು ಹೇಳಿದ್ನಲ್ಲ, ಮನೇಲಿ ಮಾತ್ರ ನಾನು ಮನೆ ಹತ್ರ ನನ್ನ ಫ್ರೆಂಡ್ ಸರ್ಕಲ್ ಅವ್ರಿವ್ರಿಗೆ ಯಾವುದೋ ಬಾಟ್ಲಲ್ಲಿ ಮನೇಲಿರೋ ಪ್ಲಾಸ್ಟಿಕ್ ಡಬ್ಬಿಲೆಲ್ಲ ಹಾಕಿ ಕೊಡ್ತಾಯಿದ್ದೆ. ಈಗ ಮಾರ್ಕೆಟ್ಗೆ ಹೋಗಿ ಡಬ್ಬಿ ತೊಗೊಂಡು ಬಂದೆ. ನೋಡಿ ಈ ಥರ ಬರುತ್ತೆ, ಸಾಕು ಹಾಕಿರೋದು. ನೋಡಿ ಹೇಗೆ ಕಲರ್ ಚೇಂಜ್ ಆಗುತ್ತೆ. ಇನ್ನೂ ಅದು ಎಣ್ಣೆ ಗಟ್ಟಿ ಇದೆ, ಕುದಿಬೇಕಾದ್ರೆ ಇನ್ನೂ ಕಲರ್ ತುಂಬ ಚೇಂಜ್ ಆಗುತ್ತೆ. ಮಾರ್ಕೆಟ್ಗೆ ಹೋಗ್ಬಿಟ್ಟು ನಾನು ಹೇಳಿದ್ನಲ್ಲ, ಮನೆ ಹತ್ರ ಫ್ರೆಂಡ್ ಸರ್ಕಲ್ಗೆ ಅಷ್ಟೇ ಮಾಡಿಕೊಡ್ತಿದ್ದೆ. ಈಗ ನಿನ್ನೆ ರಾತ್ರಿ ವಿಡಿಯೋ ಹಾಕಿದ್ದು ತುಂಬ ಅಂದರೆ ತುಂಬ ಆರ್ಡ್ರ್ ಬಂದಿದೆ ನನಗೆ. ಒಂದು 50-60 ಆರ್ಡ್ರ್ ಬಂದಿದೆ. ಎಲ್ಲ ನಾನು ನಾಳೆ ಇದಕ್ಕೆ ಹೋಗಬೇಕು, ಕುಂಭಮೇಳಕ್ಕೆ. ಮರ್ತೋಯ್ತು, ಬಿಸಿಲಿಗೆ ಮಾರ್ಕೆಟ್ ಕೊಟ್ಟು ಬರೋಷ್ಟೊತ್ತಿಗೆ ಸಾಕಾಯಿತು. ನೋಡಿ ಈ ಥರ ಕವರ್ ಬೇಕಿತ್ತು ನನಗೆ ಪಾರ್ಸಲ್ಗೆ. ನೋಡಿ ಇಷ್ಟು ಚಿಕ್ಕದು ಬೇಕು, ಇದೇ ಚಿಕ್ಕದು ಇದ್ದಿದ್ದು. ಇದು ತೊಗೊಂಡು ಬಂದೆ, 100 ಕವರ್ ತೊಗೊಂಡು ಬಂದೆ. ಇದು ಆಮೇಲೆ ಬಾಟಲ್ ಇರಲಿಲ್ಲ ನನ್ನ ಹತ್ರ. ನಾನು ಮನೆ ಹತ್ರ ಹೇಳಿದ್ನಲ್ಲ, ನಾನು ಆರ್ಡ್ರ್ ತೊಗೊಳ್ತಾ ಇರಲಿಲ್ಲ. ಮನೆ ಹತ್ರ ಫ್ರೆಂಡ್ ಸರ್ಕಲ್ ಇವರು ಕೊಡ್ತಾ ಇದ್ದೆ. ಅವ್ರು ಏನು ಪ್ರೀತಿಯಿಂದ ಕೊಡ್ತಾರೆ ಅದನ್ನು ಇದು ಮಾಡಿದೆ. ಈಗ ನೋಡಿ ಬಾಟಲ್ ತೊಗೊಂಡು ಬಂದೆ. ಇದು ಈ ಥರ ಗಟ್ಟಿ ಇದೆ ಬಾಟಲು. ಇದನ್ನು ನಾವು ಹೀಗೆ ಮಾಡಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗೋಗುತ್ತಂತೆ. ಇನ್ನು ಯಾರು ಓಪನ್ ಮಾಡ್ತಾರೆ ಅವರೇ ಲಾಕ್ ಓಪನ್ ಮಾಡಿ ಇದು ಮಾಡಬೇಕು ಅಂದರು. ಆ ಥರ ಬಾಟ್ಲು ತೊಗೊಂಡು ಬಂದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದೇ ತೊಗೊಂಡು ಬಂದೆ. ನೋಡಿ 3 ಬಾಟಲ್ ತೊಗೊಂಡು ಬಂದೆ. ಆರ್ಡ್ರ್ ಬರ್ತಾ ಇದೆ, ಬೇಕಾದವರು ಆರ್ಡ್ರ್ ಕೊಡಿ. ನಾನು ಕುಂಭಮೇಳ ಓಟ್ ಬಂದಮೇಲೆ ನಿಮ್ಗೆ ಕೊಡ್ತೀನಿ. ಇವಾಗ ನಿನ್ನೆ ಕೊಟ್ಟಿರೋರು ಆರ್ಡ್ರೆಲ್ಲ ಇವತ್ತು ಮಾಡಿಬಿಟ್ಟು ನಾಳೆ ಕೊಟ್ಬಿಟ್ಟು ನಾನು ಕುಂಭಮೇಳಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಎಣ್ಣೆ ಇಟ್ಟಿದೆ, ಏನಾಯಿತು ನೋಡೋಣ ಬನ್ನಿ. ನೋಡಿ ರತನ್ ಜೂಟದ್ದು ಕಲರ್ ಹೇಗೆ ಬಂದಿತ್ತು. ನಾನೀಗ ಇದಕ್ಕೆ ಕ್ಯಾರೆಟ್ ಹಾಕ್ತೀನಿ. ಬೇಕಾದವರು ಆರ್ಡ್ರ್ ಕೊಡಿ, ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ. ನೋಡಿ ಕ್ಯಾರೆಟು ಚೆನ್ನಾಗಿ ಬೇಯಬೇಕು, ಅದು ಗರುಮ್ ಆಗಬೇಕು. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ಇದೆಲ್ಲ ಗರ್ಗರಿ ಆಗಬೇಕು, ಆವಾಗ ಅದ್ರದ್ದು ಸತ್ವ ಬಿಡುತ್ತೆ. ನೋಡಿ ಈಗ ನಾವು ಕೇಸರಿ ಹಾಕ್ತೀನಿ. ಯಾಕಂದರೆ 1 kg ಮಾಡೋದ್ರಿಂದ ನಾನು ಜಾಸ್ತಿನೇ ಹಾಕ್ತೀನಿ ಕೇಸರಿ. ನಿನ್ನೆ ನಾನು ಸ್ವಲ್ಪ ವೀಡಿಯೋಗಂತ ತೋರ್ಸೋಕ್ಕೆ ಚೂರು ಮಾಡಿದ್ದಿತ್ತು, ಹಾಗಾಗಿ ಕೇಸರಿ ನೋಡಿ ನಾನು ಇಷ್ಟ ಹಾಕ್ತೀನಿ. ನಾನು ದುಡ್ಡು ತಗೊಂಡ್ರು ಅದ್ರ ತಕ್ಕನಾಗಿ ನಾನು ಕೊಡಬೇಕು. ಯಾಕಂದರೆ ದುಡ್ಡು ಮುಖ್ಯ ಅಲ್ವಾ, ಅವರು ನೋಡಿಕೊಂಡು ತೊಗೊಂಡಿದ್ದೀವಿ ಚೆನ್ನಾಗಿದೆ ಅನ್ನೋದು ಮುಖ್ಯ ಅಲ್ವಾ. ನೋಡಿ ಇಷ್ಟ ಹಾಕ್ತಾಯಿದ್ದೀನಿ ಕೇಸರಿ. ಇದು ಪ್ಯೂರ್ ಕೇಸರಿ, ನಾನು ನೇಪಾಳದಿಂದ ತರಿಸಿರೋದು. ನೋಡಿ ಈ ಥರ ಚೆನ್ನಾಗಿ ಕುದೀಲಿ ಅದು. ನಾನು ಕೊಬ್ಬರಿ ಎಣ್ಣೆ ನಮ್ಮದು ಕಾರ್ಕಳದಲ್ಲಿ KV ಪ್ರಭು ಅಂತ ತುಂಬ ಪ್ಯೂರ್ ಎಣ್ಣೆ ಸಿಗುತ್ತೆ, ಅಲ್ಲಿಂದ ತರ್ತಾ ಇದ್ದಿದ್ದು. ಇವಾಗ ನನಗೆ ಆರ್ಡ್ರ್ ಜಾಸ್ತಿ ಆಯಿತು, ಅದಕ್ಕೆ ಇಲ್ಲೇ ತೊಗೊಂಡಿದ್ದೀನಿ. ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ನಮ್ಮ ಅಕ್ಕನ ಮಗ ಇದ್ದಾರೆ, ನಮ್ಮದು ಉಡುಪಿ ಕಾರ್ಕಳ ಅಲ್ವಾ ಊರು. ನಮ್ಮ ಅಕ್ಕನ ಫೋನ್ ಮಾಡಿ ಹೇಳಿದೆ, 5 kg 10 kg ಎಣ್ಣೆ ಬೇಕು, ನಾಳೆ ಕುಂಭಮೇಳೆಯಿಂದ ಬಂದಿದ್ದ ತಕ್ಷಣ ಕಳಿಸು ಅಂದೆ. ಆಯಿತು ಅಂತ ಅಂದರು. ಅಲ್ಲಿದ್ದು ತುಂಬ ಪ್ಯೂರಾಗಿ ಸಿಗುತ್ತೆ ಮತ್ತು ನನಗೆ ಕಡಿಮೆಗೆ ಸಿಗುತ್ತೆ. ಇಲ್ಲಿ ನನಗೆ 380 ರೂಪಾಯಿ ಬಿತ್ತು 1 ಲೀಟ್ರ್ ಎಣ್ಣೆ. ನಂಗೆ ಅಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ. ನಾನು ಹಿಂಗೆ ಕೊಟ್ಟರೆ ನನಗೆ ಲಾಸ್ ಆಗುತ್ತೆ, ಅದಕ್ಕೋಸ್ಕರ ನಾನು ಅಲ್ಲಿಂದ ತರಿಸೋಣ ಅಂತ ಹೇಳಿ. ನೋಡಿ ಒಂದೊಂದೆಲ್ಲ ಬಿತ್ತಿದೆ, ಅದು ಇದಾಗುತ್ತೆ. ಸಣ್ಣ ಉರಿಲೇ ನಾವು ಇದನ್ನು ಕಾಯಿಸಬೇಕು. ಬೇಗ ಆಗಲಿ ಅಂತ ಮಾಡಬೇಡಿ, ಆವಾಗ ನಿಮಗೆ ಏನೂ ರಿಸಲ್ಟು ಬರಲ್ಲ. ನೋಡಿ ಇಷ್ಟಾದರೆ ಸಾಕು. ಸಣ್ಣ ಉರಿಲೇ ಕುದಿಸ್ಬೇಕು. ನೋಡಿ ಈ ಥರ ಗರ್ಗರಿ ಆಗಬೇಕು.
ಆಫ್ ಮಾಡ್ಕೊಳ್ತೀನಿ. ಎಣ್ಣೆ ಫುಲ್ಲು ತಣ್ಣಗಾಯಿತು. ವಿಟಮಿನ್ ಎ ಕ್ಯಾಪ್ಸೂಲ್ ಹಾಕ್ತೀನಿ. ಸೂಜಿ ತೊಗೊಂಡು ಚುಚ್ಕೊಂಡ್ರೆ ನೋಡಿ ನೀಟಾಗಿ ಬರುತ್ತೆ ನೋಡಿ. ಒಂಚೂರು ಅದರಲ್ಲಿ ಉಳಿಸ್ಬೇಡಿ, ಯಾಕಂದರೆ ಒಂದೊಂದು ಹನಿನೂ ನಮಗೆ ನೀರಾಗಲಿ ಏನೇ ಆಗಲಿ ನಮಗೆ ಮುಖ್ಯ ಆಗುತ್ತೆ. ನೀವು ಕತ್ರಿಲಾದರೂ ಚುಚ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ, ಇಲ್ಲ ಪಿನ್ನಲ್ಲಾದರೂ ಚುಚ್ಕೊಳ್ಳಿ. ನಾನು ಕತ್ರಿಲಿ ನೆನೆ ಮಾಡಿದ್ನಲ್ಲ, ಆ ಮೇಲಿರೋದಕ್ಕೇ ಬಂದ್ಬಿಡ್ತು, ಅದಕ್ಕೇ ನೋಡಿ. ವಿಟಮಿನ್ ಎ ಕ್ಯಾಪ್ಸೂಲ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ವಿಡಿಯೋ ಹಾಕಿದ್ಮೇಲೆ ನನಗೊಂದು 44 ಆರ್ಡ್ರು ಬಂದಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಮೇಲೆ ಅಷ್ಟು ಪ್ರೀತಿ ಅಭಿಮಾನ, ನಂಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ನನ್ನ ಇಷ್ಟಪಡ್ತಾ ಇದ್ದೀರಾ. ಎಲ್ರಿಗೂ ಥ್ಯಾಂಕ್ ಯುಪ್ಪ. ಎಲ್ಲರೂ ಕೇಳ್ತಾ ಇದ್ದೀರಾ, ಮಕ್ಕಳಿಗೆ ಹಾಕ್ಬೋದಾ ಇದು ಎಣ್ಣೆ ಅಂತಿದ್ದೀರಾ. ನೋಡಿ, ಇದು ನಾನು ಈ ಥರ ಇದು ಲಾಕ್ ಸಿಸ್ಟಮು ನೋಡಿ. ಈಗ ಮಾಡಿ ಅಮ್ಕಿದ್ರೆ ಇನ್ನು ಲಾಕ್ ಅವರೇ ಸೀಲ್ ಓಪನ್ ಮಾಡಬೇಕು. ಈ ಥರ ತಂದಿದ್ದೀನಿ ನೋಡಿ, ರೆಡಿ ಆಯಿತು. 10 ವರ್ಷದ ಮೇಲೆ 8 ವರ್ಷ 10 ವರ್ಷದ ಮೇಲಿರೋ ಮಕ್ಳಿಗಾದರೆ ಯೂಸ್ ಮಾಡಿ. ಅದ್ರ ಕೆಳಗಡೆ ಇರೋ ಮಕ್ಳಿಗೆ ಬೇಡ. ಎಳೆ ಮಕ್ಳಿಗೆ ಬೇಕಂದರೆ ಬೇರೆ ಎಣ್ಣೆ ಮಾಡಿಕೊಡ್ತೀನಿ. ನಾವು ಅದೇ ಎಣ್ಣೆ ಮಕ್ಕಳಿಗೆಲ್ಲ ಹಾಕ್ತಾ ಇದ್ದಿದ್ದು. ಒಳ್ಳೆ ಕಲರ್ ಬರ್ತಾರೆ, ಗಟ್ಟಿ ಆಗ್ತಾರೆ. ಕಲರ್ ಬರ್ತಾರೆ ಅನ್ನೋದಕ್ಕಿಂತ ಮೂಳೆ ಎಲ್ಲ ಗಟ್ಟಿ ಆಗುತ್ತೆ. ಅದಕ್ಕೆ ನಾನು ಬೇರೆ ಎಣ್ಣೆ ನಾವು ಮಾಡ್ತಾ ಇದ್ದಿದ್ದು. ಅದು ಬೇಕಾದರೆ ನಾನು ಅದನ್ನು ರೆಡಿ ಮಾಡಿಕೊಡ್ತೀನಿ. ಬೇಕಾದವರು ನಾನು ಹೇಳಿದ್ನಲ್ಲ ನಂಬರ್ಗೆ ಆರ್ಡ್ರ್ ಮಾಡ್ಬೋದು. ಬೆಳಗ್ಗೆ ಹೋಗಿ ಈ ಬಾಟ್ಲೆಲ್ಲ ತಂದಿದ್ದು ಕೈಕಾಲೆಲ್ಲ ನಡಕ್ತಾ ಇದೆ ನನಗೆ. ಫಸ್ಟ್ ಅಲ್ವಾ, ಹಾಗಾಗಿ ನೋಡಿ ತುಂಬ ಆರ್ಡ್ರ್ ಇದೆ. ನಾನು ಬಂದ ಮೇಲೆ ನಾನು ಮಿಕ್ಕಿದ ಆರ್ಡ್ರು ಕೊಡ್ತೀನಿ, ಇವಾಗ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಂದೆ. ಅದಕ್ಕೆಲ್ಲರೂ ಅಯ್ಯೋ ಪರವಾಗಿಲ್ಲ ಅಂತ ಹೇಳಿದ್ರು. ನಾನು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಇದೆಲ್ಲ ನನ್ನ ಹತ್ರ ಇತ್ತು. ಪೆನನ್ನು ಆವಾಗ ಸೀಮೆಣ್ಣೆ ಹಾಕೋಕ್ಕೆ ಯೂಸ್ ಮಾಡ್ತಾಯಿದ್ವು. ಯಾರಿಗೆಲ್ಲ ನೆನಪಾಯಿತು ಸೀಮೆಣ್ಣೆ ಸ್ಟವ್ ಯೂಸ್ ಮಾಡಿರೋರು ಗೊತ್ತಿರುತ್ತೆ. ನಾನು ಬಂದ ಮೇಲೆ ನಾನು ಕಡಲೆ ಹಿಟ್ಟಿಂದು ವಿಡಿಯೋನೂ ಮಾಡ್ತೀನಿ, ಮತ್ತು ಕಡಲೆ ಹಿಟ್ಟಿಂದು ತುಂಬ ಆರ್ಡ್ರ್ ಕೊಟ್ಟಿದ್ದಾರೆ. ನಾನು ಬಂದ ಮೇಲೆ ಅದು ರೆಡಿ ಮಾಡ್ತೀನಿ. ಯಾಕಂದರೆ ಇವಾಗ ನನಗೆ ಬೀಸೋಕ್ಕೆಲ್ಲ ನಾನು ತುಂಬ ದೂರ ಹೋಗಬೇಕು. ಹಾಗಾಗಿ ಬಂದ ಮೇಲೆ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋನೂ ಮಾಡ್ತೀನಿ, ಮತ್ತು ಆರ್ಡ್ರು ತೊಗೊಳ್ತೀನಿ. ಎಲ್ಲರೂ ಪಾಪ ಪೇ ಮಾಡ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂತ ಹೇಳಿದೆ. ನನಗೆ ದುಡ್ಡು ಇಸ್ಕೊಂಡ್ರೆ ಏನೋ ಒಂಥರ, ಅದಕ್ಕೆ ಬಂದ ಮೇಲೇ ಕೊಡಿ ಅಂತ ಹೇಳಿದ್ದೀನಿ. ಈ ಥರ ಕವರ್ ತೊಗೊಂಡು ಬಂದಿದ್ದೀನಿ. ಇದು ಪ್ಯಾಕ್ ಆಗಿದೆ, ಇಷ್ಟು ಪ್ಯಾಕ್ ಆಗಿದೆ. ಇವತ್ತಿಷ್ಟು ಕಳಿಸ್ತೀನಿ. ಅವ್ರಿಗೆ ಹೇಳಿದ್ದೀನಿ ನಾನು ಊರಿಂದ ಬಂದಮೇಲೆ ಮಿಕ್ಕಿದ್ದು ಕಳಿಸ್ತೀನಿ ಅಂತ ಅಂದೆ. ಆಯಿತು ಅಂತ ಹೇಳಿದ್ದಾರೆ. ನೋಡಿ 10, ಇಲ್ಲಿ 1 4 10 ಬಾಟ್ಲಾಗಿದೆ ನೋಡಿ. 3 6 9 10 ಬಾಟ್ಲಾಗಿದೆ. ಈಗ ಇದು ಇಲ್ಲೇ ಮನೆ ಹತ್ರ ಇರೋರು, ಇವ್ರು ಬಂದು ಇಲ್ಲೇ ತೊಗೊಂಡೋಗ್ತೀನಿ ಅಂತ ಹೇಳಿದ್ರು. ಇದು ನೋಡಿ ಈ ಥರ ಅವ್ರದ್ದು ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ನಾನು ಪ್ರಿಂಟೌಟ್ ತೊಗೊಂಡು ಬಂದಿರ್ತೀನಿ. ಪ್ರಿಂಟೌಟ್ ತೊಗೊಂಡು ಬಂದು ಈ ಥರ ಪಾರ್ಸಲ್ ಮಾಡ್ತೀನಿ. ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ಅಂತ ಹೇಳಿ. ಇದು ಒಂದು ಅದ್ರ ಒಳಗಡೆ ಹಾಕಬೇಕು. ಹೀಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ವಾ, ಗಡಿ ಬಿಡಿ ಆಗ್ತಾ ಇದೆ ನನಗೆ. ಏನೋ ಒಂಥರ ಖುಷಿ ಎಲ್ಲ. ಇದನ್ನು ನೋಡಿ ಯಾವ್ಯಾವ ಥರ ಎಲ್ಲ ನಮಗೆ ಅನುಕೂಲಗಳಿದೆ ನೋಡಿ. ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದರೆ
ಎಲ್ಲ ಥರ ಮಾಡ್ಬೋದು ನೋಡಿ. ಇದು ಇದ್ರೊಳಗಡೆ ಇಲ್ಲಿ ಹೋಗ್ತಾ ಕ್ರಮೇಣ ಕಲಿತೀನಿ. ಫಸ್ಟ್ ಟೈಮ್ ಅಲ್ವಾ, ಒಂಥರ ಟೆನ್ಷನ್ನು ಭಯ ಎರಡು. ಇಲ್ಲಿ ಇದಿರುತ್ತೆ, ಪೇಪರ್ ಇರುತ್ತೆ, ಅದನ್ನು ತೆಗೆದ್ರೆ ಅಲ್ಲಿ ಗಮ್ಮಾಗುತ್ತೆ ನೋಡಿ. ಇದನ್ನು ತೆಗೆದ್ರೆ ಅಲ್ಲಿ ಈಗ ಅಂಟಿಸೋದು. ಇಲ್ಲಿ ಇದನ್ನು ತೆಗೆದು ಹೀಗೆ ಅಂಟಿಸೋದು. ಇದು ಪ್ಯಾಕ್ ಮಾಡೋದು, ಈ ಥರ ಪ್ಯಾಕ್ ಮಾಡಿಡೋದು. ಆಮೇಲೆ ನಾವು ಬುಕ್ ಮಾಡಿದಾಗ ಅವರು ಬಂದು ತೊಗೊಂಡೋಗಿ ಅವ್ರಿಗೆ ತಲುಪಿಸ್ತಾರೆ. ಈ ಥರ ಇವಾಗ 42 ಪ್ಯಾಕ್ ಮಾಡಬೇಕು ನಾನು. ನೋಡಿದ್ರಲ್ಲ, ಯಾರಿಗಾದ್ರೂ ಬೇಕು ಅನಿಸಿದ್ರೆ ಆರ್ಡರ್ ಕೊಡಿ. ಆಮೇಲೆ 10 ವರ್ಷದ್ದು ಮೇಲಿರೋ 8 ವರ್ಷ 10 ವರ್ಷ ಮೇಲಿರೋ ಮಕ್ಳಿಗೆ ಮಾತ್ರ ಯೂಸ್ ಮಾಡಿ. ಆಮೇಲೆ ಎಳೆ ಮಕ್ಕಳಿಗೆ ಮಸಾಜ್ಗೆ ಬೇಕು ಅಂತ ಅಂದರೆ ಮಾಡಿಕೊಡ್ತೀನಿ. ನಾನು ಹೇಳಿದ್ದೀನಲ್ಲ ಫೋನ್ ನಂಬರು, ಆ ಫೋನ್ ವಿಡಿಯೋ ಮೇಲೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಹೋಗ್ತಾ ಇದೆ. ಆ ಫೋನ್ ನಂಬರ್ಗೆ ಆರ್ಡ್ರ್ ಕೊಡಿ ಬೇಕು ಅಂತ ಅಂದವರು. ನಾನು ಬಂದ ಮೇಲೆ ನಾನು ಕಡಲೆ ಹಿಟ್ಟಿನ ವೀಡಿಯೋನೂ ಹಾಕ್ತೀನಿ, ಕಡಲೆ ಹಿಟ್ಟು ಆರ್ಡ್ರ್ ತೊಗೊಂಡಿದ್ದೀನಿ, ಅದನ್ನು ಕೊಡ್ತೀನಿ. ಇಷ್ಟೊತ್ತು ವೀಡಿಯೋ ನೋಡಿದ್ರಿ, ನಾನೆಲ್ಲ ಪ್ಯಾಕ್ ಮಾಡ್ತೀನಿ, ನಾಳೆಗೆ ರೆಡಿ ಆಗಬೇಕು. ಇಷ್ಟೊತ್ತು ವೀಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಇದೆಲ್ಲ ನಿಮ್ಮೆಲ್ಲರೂ ಪ್ರೀತಿಯಿಂದ ನನಗೀಗ ಆಗ್ತಾ ಇರೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.